ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವುದು ಅವಶ್ಯ. ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಮೂಲಸೌಕರ್ಯ ಒದಗಿಸಲು ಅಗತ್ಯ ಸಹಕಾರ ನೀಡುವುದಾಗಿ ದಾನಿ ಹಾಗೂ ಮಾಜಿ ಸೈನಿಕ ಕ್ಯಾಪ್ಟನ್ ಬಾಚುರ ಎಸ್ ಪೂಣಚ್ಚ ಭರವಸೆ ನೀಡಿದ್ದಾರೆ. ಕರಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಹಾಗೂ ಜೆರ್ಸಿ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ತನಗೆ ವಿದ್ಯೆ ನೀಡಿದ ಶಾಲೆಗೆ ಏನಾದರೊಂದು ಕೊಡುಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಓದುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ತನ್ನಿಂದಾದ ಸಹಾಯವನ್ನು ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನೆರವು ನೀಡುತ್ತೇನೆ. ಇಲ್ಲಿಂದ ವಿದ್ಯೆ ಪಡೆದ 30 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕ್ಯಾಪ್ಟನ್ ಆಗಿ ನಿವೃತ್ತಿಗೊಂಡಿದ್ದೇನೆ. ಇದು ನನ್ನ ಮೈಲಿಗಲ್ಲು. ಸಮಾಜಕ್ಕೆ ನಾವು ಏನಾದರೊಂದು ಕೊಡುಗೆ ನೀಡಬೇಕು. ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಉನ್ನತ ವಿದ್ಯಾಭ್ಯಾಸ ಪಡೆದು ಸೇನೆಗೆ ಸೇರುವಂತಾಗಬೇಕೆಂದರು. ಎಲ್ಲ ಮಕ್ಕ ಬಂತ ಇದೆ ಹೊಸತಿ ಎಲ್ಲರೂ ಬಂತ ಎಲ್ಲರಿಗೂ ನಾನು ಕರಡ ಗ್ರಾಮದ ಬಾಚುರ ಸೋಮಣ್ಣ ಕಾಮವನ ಎರಡನೇ ಮಗ. ನನ್ನ ಹೆಸರು ಪೂಣಚ್ಚ ಮಣಿ. ನಾನು ಇದೇ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿ ಚೈನಾ ಸ್ಕೂಲಲ್ಲಿ 10ನೇ ತರಗತಿವರೆಗೆ ಓದಿ ಅಲ್ಲಿಂದ ಕಾಲೇಜಿಂದ 93ರಲ್ಲಿ ಆರ್ಮಿ ಸೇರಿದ್ದೀನಿ. ನಾನು ಸೇರೋ ಹೊತ್ತಿಗೆ ಒಂದು ಸಿಪಾಯಿಯಲ್ಲಿ ಸೇರಿದೆ. ನಂಗೆ ಗೊತ್ತಿಲ್ಲ ನಾನು ಈ ರ್ಯಾಂಕಲ್ಲಿ ಬರ್ತೀನಿ. ಅದು ನಮ್ಮ ತಾಯಿಯ ಆಶೀರ್ವಾದ, ನಮ್ಮ ಮಲತ್ರಿಕೆ ತಂಬನಂದು ಆಶೀರ್ವಾದ. ಇದೇ ರೀತಿ ಮಕ್ಕಳಿಗೆ ನಾನು ಎಂತ ಹೇಳೋದಂದರೆ, ಎಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಬೇಕು. ನಾನು ಈ ರೀತಿ ಮುಂದೆ ಹೋಗ್ಬೇಕಂತ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಅದೇ ನಾನು ಅವತ್ತು ಹೇಳಿದಂದರೆ ನನಗೊಂದು ಇಷ್ಟ ಅಂದರೆ ನಾನು ಇದೇ ಸ್ಕೂಲಲ್ಲಿ ಓದಿ ಮುಂದೆ ಬಂದಿದ್ದಕ್ಕೆ ನನಗೊಂದು ಖುಷಿ ಆಯಿತು. ಮಕ್ಕಳಿಗೆ ಏನಾದರೂ ದಾನ ಮಾಡುವಂತ ನನಗೆ ಬೇರೆ ಯಾರು ಹೇಳಿಲ್ಲ. ಅದೇ ಖುಷಿಯಲ್ಲಿ ಬಂದೀನಿ. ನಿಮ್ಮ ಬಂದ ಎಲ್ಲ ಸದಸ್ಯರಿಂದ ನನ್ನದು ನಮಸ್ಕಾರ. ಬಾಕಿ ನೆಕ್ಸ್ಟ್ ನೋಡುವ ಫ್ಯೂಚರಿಗೆ ಏನು ಮಾಡ್ಬೋದು ಅಂತ. ಆ ರೀತಿ ನಾನು ಸೋಷಿಯಲ್ ವರ್ಕ್ ಮಾಡ್ತಾಯಿರ್ತೀನಿ. ಆದರೆ ಮಧ್ಯೆ ಮಾಡಿದಂಥದ್ದು ಪೇಪರಲ್ಲಿ ಬರೋಕ್ಕಿಲ್ಲ, ಅದೊಂದು ಬೇಜಾರು. ಆ ಥರ ಇರಬಾರ್ದು, ಎಲ್ಲ ಪೇಪರಲ್ಲಿ ಬರಬೇಕು. ಅವನು ಇವನಂತ ಜಾತಿ ಭೇದ ಮಾಡ್ಬೋದು, ಅದೊಂದು ನನಗೆ ಬೇಜಾರಿದೆ. ಇಂಡಿಪೆಂಡೆನ್ಸಲ್ಲಿ ಮಾಡಿದ್ರು ಆ ರೀತಿ ಮಾಡ್ಬೋದು. ಎಲ್ಲರಿಗೂ ಒಂದೇ ಸಮಾಜದಿಂದ ನೋಡಬೇಕು. ನಾವು ದೇಶ ಸೇವೆ ಮಾಡೋ ಟೈಮಲ್ಲಿ ನಮಗೆ ಜಾತಿ ಭೇದ ಇಲ್ಲ. ಒಂದೇ ಪಾತ್ರೆಯಲ್ಲಿ ಅಡುಗೆ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದು. ಒಂದೇ ಕೋವಿಯಲ್ಲಿ ಅಂದರೆ ಅಲಗಲಗ ಇದು ಕೋವಿ ಎಲ್ಲ ಒಂದೇ. AK-47 ಅಂದರೆ AK-47, MMG ಅಂದರೆ MMG, ಅದಕ್ಕೆ ಭಿನ್ನ ಭೇದ ಇಲ್ಲ. ಆ ರೀತಿ ಕೆಲಸ ಮಾಡಿ ಬಂದಿದ್ದಕ್ಕೆ ನನಗೆ ಸಂತೋಷ. ನಾನು ಯೋಚನೆ ಮಾಡಿಲ್ಲ ಎಲ್ಲ ಜನರು ಬಂದು ವೇದಿಕೆಯಲ್ಲಿ ಸೇರ್ತಾರೆ ಅಂತ. ತುಂಬ ಸಂತೋಷದ ವಿಷಯ. ಅದೇ ಮಾದರಿ GHP ಸ್ಕೂಲ್ ಕನ್ನಡ ಅಂತ ಬ್ಯಾಂಕಲ್ಲಿ ಬರೆದೀನಿ. ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿರುತ್ತಾರೆ. ಅವರಲ್ಲಿ ಕಷ್ಟಪಟ್ಟಿದ್ದಾರೆ, ನಾವು ಇಲ್ಲಿ ಸುಖದಿಂದಿದ್ದೀವಿ. ಅವರಿಗೆ ದೇವರು ಇನ್ನು ಮುಂದಕ್ಕೂ ಈ ಟ್ರ್ಯಾಕ್ ಸೂಟ್ ಅಲ್ಲ, ಅದಕ್ಕಿಂತ ಉತ್ತಮವಾದ ಬೆಲೆ ಬಾಳುವ ವಸ್ತುಗಳನ್ನು ಮಕ್ಕಳಿಗೆ ಕೊಡುವಂತಹ ಶಕ್ತಿ ದೇವರಿಗೆ ಕೊಡಲಿ ಅಂತೇಳಿ ಅವರಿಗೆ ಹಾರೈಸ್ತೇನೆ. ಹಾಗೆ ಅವರ ಅಣ್ಣನೂ ಅಷ್ಟೇ ಕಾರ್ಗಿಲ್ ಯುದ್ಧದಲ್ಲಿ ಮಡಿದರು. ಆವಾಗಲೂ ಸಮೇತ ಅವರ ಹೆಸರಲ್ಲಿ ಅವರ ತಾಯಿಯವರು ಇದೇ ಸ್ಕೂಲಿಗೆ ಹಲವಾರು ದಾನಗಳನ್ನು ಮಾಡಿರ್ತಾರೆ. ಅವರಿಗೂ ಸಹ ದೇವರು ಮುಂದೆ ಅಂತಹ ಶಕ್ತಿ, ಇನ್ನೂ ಒಳ್ಳೆಯ ಕೆಲಸಗಳನ್ನಂತ ಮಾಡೋ ಶಕ್ತಿ ಕೊಡಲಿ, ಅವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನರಿಯಂದಡ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ, ವಿರಾಜಪೇಟೆ ಮಹಿಳಾ ಸಮಾಜದ ಅಧ್ಯಕ್ಷೆ ಪಟ್ರಪಂಡ ಗೀತಾ ಬೆಳ್ಳೆಪ್ಪ, ಶಾಲಾ ಮುಖ್ಯ ಶಿಕ್ಷಕಿ ಚೈಯಂಡ ಲೀಲಾವತಿ, ನರಿಯಂದಡ ಗ್ರಾಮ ಪಂಚಾಯತ್ ಸದಸ್ಯ ಬೇಪಡಿಯಂಡ ವಿಲೀನ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.